ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವತ್ತು ಮಾಡಿರೋ ಪೂಜೆ ಹೀಗಾಗಿತ್ತು. ಮನೆಯಲ್ಲಿ ಶೇಂಗಾ ಚಟ್ನಿ ಖಾಲಿ ಆಗಿತ್ತು. ನಾವು ಉತ್ತರ ಕರ್ನಾಟಕದವರು ಶೇಂಗಾ ಚಟ್ನಿ ಇಲ್ಲದೆ ಊಟನೇ ಸೇರೋದಿಲ್ಲ ನಮಗೆ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಶೇಂಗಾ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಅಚ್ಕಾರದ ಪುಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಯೂಸ್ ಮಾಡ್ಬೋದು. ಒಂದು ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಎಲ್ಲ ಹಾಕಿ 1-2 ಸ್ಪೂನು ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಬೇಕು. ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಉದುರಾಗಿ ಬರೋದಿಲ್ಲ. ಚೆನ್ನಾಗಿ ಈ ಊರ ಕಡೆ ಎಲ್ಲ ಮುಂಚೆ ಹಳ್ಳಿಲೆಲ್ಲ ಕುಟ್ತಿದ್ರಲ್ಲ, ಆ ಥರನೇ ಶೇಂಗಾ ಚಟ್ನಿ ಆಗುತ್ತೆ. ಸಾಫ್ಟಾಗಿ ಬರುತ್ತೆ, ಆಯ್ಲಿ ಆಗಿರುತ್ತೆ. ತುಂಬ ನುಣುಕೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿಯೇ ಇರಬೇಕು, ಅಂದ್ರೇ ಚೆಂದ. ಇವಾಗ ನೋಡ್ತಿದ್ದೀರಲ್ಲ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ, ಇದೇ ಥರ ಆಗಿರಬೇಕು. ನನಗೆ ಅವಾಗವಾಗ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿರ್ತದೆ. ಅದಕ್ಕೆ ನಾನು ಇವತ್ತು ಶೇಂಗಾ ಉಂಡೆ ಮಾಡ್ಕೋತಿದ್ದೀನಿ. ಶೇಂಗಾ ಉಂಡೆ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಯಾರಿಗೆ ಬ್ಲಡ್ ಎಲ್ಲ ಕಡಿಮೆ ಇರುತ್ತಲ್ಲ ಅವರೆಲ್ಲ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟೂ ಆಗುತ್ತೆ. ಅದಕ್ಕೆ ಮೊದಲೇ ಒಂದು ಬಾಣಲೆಗೆ ಚೆನ್ನಾಗಿ ಕ್ಲೀನ್ ಮಾಡಿರೋ ಶೇಂಗಾ ಬೀಜವನ್ನೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10-15 ನಿಮಿಷ ಆದರೂ ನೀಟಾಗಿ ಫ್ರೈ ಮಾಡಬೇಕು. ಇವಾಗ ನೋಡ್ತಿದ್ರಲ್ಲ ನಾನು ತೋರಿಸ್ತೀನಿ, ಈ ಥರನೇ ಫ್ರೈ ಆಗಿರಬೇಕು. ಇವಾಗ ಹುರಿದಿರೋ ಶೇಂಗಾ ಎಲ್ಲ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಕೋಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಬಿಚ್ಚಿಬಿಟ್ಟು ಕ್ಲೀನೆಲ್ಲ ಮಾಡಿಬಿಟ್ಟು ಒಂದು ಜಾರ್ಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಶೇಂಗಾ, ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ. ತುಂಬ ಸಣ್ಣಕ್ಕೂ ಬೇಡ, ತುಂಬ ದಪ್ಪಕ್ಕೂ ಬೇಡ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕು. ಇವಾಗ ನೋಡಿಲಿ, ಇವಾಗ ನಾನು ತೋರಿಸ್ತಿದ್ದೀನಿ, ತುಂಬ ಸಣ್ಣಕ್ಕೂ ಇಲ್ಲ, ತುಂಬ ದಪ್ಪಕ್ಕೂ ಇಲ್ಲ, ಮೀಡಿಯಮ್ಮಲ್ಲೇ ಮಾಡಿದ್ದೀನಿ. ಈ ಥರನೇ ಆದರೆ ಪರವಾಗಿಲ್ಲ. ಇವಾಗ ಶೇಂಗಾ ಪುಡಿ ಎಲ್ಲ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಂಬಿಟ್ಟು, ಇವಾಗ ನೋಡಿ ಪೌಡ್ರ್ ತುಂಬ ಡ್ರೈ ಅನ್ನಿಸ್ತಿದೆ ಅಲ್ಲ. ಉಂಡೆ ಕಟ್ ನೋಡಿ ಉದುರಾಗಿರುತ್ತೆ. ಈ ಥರ ಇದ್ದರೆ ನನಗಿಷ್ಟ ಆಗಲ್ಲ. ಈ ಥರನೂ ಕಟ್ಬಿಟ್ಟು ತಿನ್ಬೋದು. ತುಂಬ ದಿನ ಇಟ್ಕೊಂಡು ತಿಂತಾರಲ್ಲ ಉಂಡೆ, ಆ ಥರ ಲೈಕ್ 20-25 ಡೇಸ್ವರೆಗೂ ಇಟ್ಕೊಂಡು ತಿನ್ನೋರಿಗೆ ಪರವಾಗಿಲ್ಲ, ಈ ಥರ ತಿನ್ಬೋದು. ಆದರೆ ನನಗೆ ಇಷ್ಟ ಆಗಲ್ಲ. 1 ವೀಕ್ ಆದರೆ ಸಾಕಪ್ಪ ಅಷ್ಟೇ. ಇವಾಗ ನಾನು ಮಾಡ್ತಾಯಿದ್ದೀನಲ್ಲ, ಈ ರೀತಿ ಮಾಡಿದ್ರೆ ಒಂದು 8-10 ಡೇಸ್ವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಏನಂದರೆ ಸ್ವಲ್ಪ ಶೇಂಗಾ ಪೌಡರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕಿದರೆ ಏನಾಗುತ್ತೆ, ಚೆನ್ನಾಗಿರುತ್ತೆ. ಆವಾಗಲೇ ತೋರಿಸಿದ್ನಲ್ಲ, ಉದುರಾಗಿರುತ್ತೆ. ಆ ಥರ ಎಲ್ಲ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಆಯಿಲಿಯಾಗಿ ಚೆನ್ನಾಗಿ ಬಂದಿದೆ. 2 ಡೇಸಲ್ಲಿ ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು. ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾವಿಲ್ಲಿ ಮಾಲಿಗೆಲ್ಲ ಬಂದಿದ್ವಿ. ನೀವು ನೋಡ್ತಿರ್ಬೋದು, ಇವತ್ತು ವರ್ಕಿಂಗ್ ಡೇ ಅಂದ್ರೂ ಎಷ್ಟೊಂದು ಜನ ಬಂದಿದ್ದರು. ಅವರು ನನ್ನ ಮುಂದೆ ಹೇಳ್ತಿದ್ರು ತುಂಬ ದಿನದಿಂದ ವಾಚ್ ತೊಗೋಬೇಕಾಗಿದೆ ಅಂತ. ಡೈಲಿ ಹಾಗೆ ಬರಿಗೈಯಲ್ಲಿ ಆಫೀಸ್ಗೆ ಹೋಗ್ತಾಯಿದ್ರು. ಸೊ ನಾನಿವತ್ತು ಇಲ್ಲಿ ವಾಚ್ ನೋಡೋಕೆ ಅಂತ ಬಂದ್ವಿ. ತುಂಬ ವಾಚ್ಗಳನ್ನು ಹುಡುಕಾಡಿದ್ವಿ. ಫೈನಲಾಗಿ ನಮಗೆ ಈ ವಾಚನೇ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡ್ವಿ. ಸೊ ಇದಾಗಿತ್ತು ಈ ದಿನದ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.